ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮ ಸಂಕಟ ಎದುರಾಗತ್ತ ಅನ್ನುವಂಥ ಪ್ರಶ್ನೆ ಮೂಡುತ್ತಿರುವಂಥದ್ದು. ಅದರಲ್ಲೂ ಕೂಡ ಧರ್ಮಸ್ಥಳದ ವಿಚಾರ, ಚಾಮುಂಡಿ ಬೆಟ್ಟದ ವಿಚಾರ, ಇದೀಗ ಮದ್ದೂರಿನ ಗಣೇಶೋತ್ಸವದ ಗಲಾಟೆ ಸಾಕಷ್ಟು ರಾಜ್ಯ ಸರ್ಕಾರಕ್ಕೆ ತಲೆನೋವನ್ನು ತಂದಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹಿಂದುತ್ವದ, ಅದರ ಜೊತೆಗೆ ಹಿಂದೂಗಳ ಮತಗಳ ಮೇಲೆ BJP JDS ಕಣ್ಣಿಟ್ಟಿದ್ದು. ಈ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ಗೆ ಈ ಒಂದು ಧರ್ಮ ಸಂಕಟ ಎದುರಾಗತ್ತ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಹೌದು, ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ. ಅದರ ಜೊತೆಗೆ ಚಾಮುಂಡಿಯ ಒಂದು ದಸರಾ ಉತ್ಸವಕ್ಕೂ ಕೂಡ ಬಾಣು ಮುಸ್ತಕ್ ಅವರ ಒಂದು ಆಯ್ಕೆಯನ್ನು ಮಾಡಿರುವಂಥದ್ದು. ಇದೇ ಒಂದು ಸಂದರ್ಭದಲ್ಲಿ DCM DK ಶಿವಕುಮಾರ್ ನೀಡಿರುವಂಥ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಅದರಲ್ಲೂ ಕೂಡ ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗಿದೆ. ಧರ್ಮಸ್ಥಳದ ವಿಚಾರದಲ್ಲೂ ಕೂಡ DCM DK ಶಿವಕುಮಾರ್ ಷಡ್ಯಂತ್ರದ ಮಾತನ್ನಾಡಿದರು. ಅದರ ಜೊತೆಗೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಇದನ್ನು ಹಿಂದೂಗಳ ಆಸ್ತಿಯ ಅನ್ನುವಂಥ ಮಾತನ್ನು ಹೇಳಿದರು. ಇದೀಗ ಮದ್ದೂರಿನ ಗಣೇಶೋತ್ಸವದಲ್ಲಿ CM ಸಿದ್ದರಾಮಯ್ಯ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು. ಮಸೀದಿಯ ಮುಂದೆ ಗಣೇಶ ಯಾಕೆ ಹೋಗಬೇಕಿತ್ತು, ಆ ಒಂದು ಹೋದ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳಿಗೆ ಅವಕಾಶ ಆಗತ್ತೆ ಅನ್ನುವಂಥ ಮಾತನ್ನು CM ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು BJPಯ ಒಂದು ಕೆಂಗಣ್ಣಿಗೆ ಗುರಿಯಾಗಿದೆ. ಅದರಲ್ಲೂ ಕೂಡ ಇದನ್ನು ವಿಪಕ್ಷಗಳು ಅಸ್ತ್ರವಾಗಿ ಇಟ್ಟುಕೊಂಡು ಇದೀಗ ಏನು ರಾಜ್ಯಾದ್ಯಂತ ಹೋರಾಟಕ್ಕೆ ಮುಂದಾಗ್ತಿದ್ದಾವೆ. ಧರ್ಮಸ್ಥಳದ ವಿಚಾರದಲ್ಲೂ ಕೂಡ SIT ಆತುರವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಎಡಪಂಥೀಯರ ಒಂದು ಒತ್ತಡದ ಮೂಲಕ SITಯನ್ನು ರಚನೆ ಮಾಡಿತ್ತು ಅನ್ನುವಂಥ ಒಂದು ಆರೋಪವನ್ನು BJP ಮಾಡಿತ್ತು. ಅದರ ಬಳಿಕ ಚಾಮುಂಡಿಯ ಒಂದು ಬೆಟ್ಟದ ವಿಚಾರವಾಗಿ DCM DK ಶಿವಕುಮಾರ್ ಹೇಳಿಕೆಯನ್ನು ನೀಡಿದರು. ಅದರ ವಿರುದ್ಧವೂ ಕೂಡ ವಿಪಕ್ಷಗಳು ಹೋರಾಟವನ್ನು ಮಾಡಿದ್ದು, ಮೈಸೂರು ಚಲೋ ಕರೆಯನ್ನು ಕೊಟ್ಟಿತ್ತು. ಅದರ ಜೊತೆಗೆ ಏನು ದಸರಾ ಉತ್ಸವಕ್ಕೆ ಬಾಣು ಮುಸ್ತಾಕ್ ಅವರ ಒಂದು ಆಯ್ಕೆಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರ ಏನು ವಿರೋಧಕ್ಕೆ ಗುರುವಾಗಿತ್ತು. ಹಿಂದೂಗಳ ವಿರೋಧವನ್ನು ಕಟ್ಟಿಕೊಂಡು ಅವರಿಗೆ ಆಯ್ಕೆಯನ್ನು ಮಾಡಿದ್ದೇ ಸರಿಯಲ್ಲ ಅನ್ನುವಂಥ ವಿಚಾರವನ್ನು ಹೇಳಿತ್ತು. ಇದೀಗ ಮದ್ದೂರಿನ ಗಣೇಶೋತ್ಸವದಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರಸಂಗ ಎದುರಾಗಿರುವಂಥದ್ದು. ಏನು ಹಿಂದೂಗಳು ಗಣಪತಿಯ ಉತ್ಸವ ಸಂದರ್ಭದಲ್ಲಿ ಏನು DJಗಳನ್ನು ಹಾಕ್ತಾರೆ, ಆ ಒಂದು ಅಳವಡಿಕೆಯನ್ನು ತೆಗೆದುಹಾಕಿದ್ದಾರೆ. ಅದರ ಜೊತೆಗೆ ಏನು ಈದ್ ಮಿಲಾದ್ ಕಾರ್ಯಕ್ರಮದ ಬಾವುಟಗಳನ್ನು ಕೂಡ ಹಾಕದೇ ಇರೋದು ಈ ಒಂದು ಗಲಾಟೆಗೆ ಕಾರಣವಾಗಿದೆ ಅನ್ನೋಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಅದರ ಜೊತೆಗೆ ಮಸೀದಿಯಲ್ಲಿರುವಂಥ ಕೆಲವೊಂದಿಷ್ಟು ಜನರು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಈಗಾಗಲೇ 21 ಜನರನ್ನು ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. CM ಸಿದ್ದರಾಮಯ್ಯ ಅವರು ಕೂಡ ಕಾನೂನು ಸುವ್ಯವಸ್ಥೆನ ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಆದರೆ ಈ ಒಂದು ಮದ್ದೂರಿನ ಗಣೇಶೋತ್ಸವ ವಿಚಾರ ಸಾಕಷ್ಟು BJP ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂಗಳು ನೆಮ್ಮದಿಯಾಗಿ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಆಗ್ತಿಲ್ಲ ಅನ್ನುವಂಥ ಅಸಮಾಧಾನವನ್ನು ಈಗಾಗಲೇ ಹೊರಹಾಕ್ತಿರುವಂಥದ್ದು. ಹೀಗಾಗಿ ನಾಳೆ BJPಯ ನಿಯೋಗ ಈ ಒಂದು ಮದ್ದೂರಿನ ಸ್ಥಳಕ್ಕೆ ಭೇಟಿಯನ್ನು ನೀಡುತ್ತಾ ಇದೆ. ಅದರ ಜೊತೆಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅನ್ನೋದನ್ನು ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ BJPಯ ನಿಯೋಗ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಯಾವ ರೀತಿ ಹಿಂದೂಗಳ ಮೇಲೆ ಹಲ್ಲೆಗಳಾಗ್ತಿದ್ದಾವೆ ಮತ್ತು ಅದರ ಜೊತೆಗೆ ಯಾವ ರೀತಿಯ ಹಿಂದುತ್ವ ಮೇಲೆ ದಮನಕಾರಿ ಕ್ರಮಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗೊಳ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಈಗಾಗಲೇ ಒಂದು ವರದಿಯನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ BJP ಮತ್ತೊಂದು ಅಸ್ತ್ರವನ್ನಾಗಿಸಿಕೊಂಡು ಇದೀಗ ಮದ್ದೂರು ಚಲೋಗೆ ಹೋಗ್ತಾ ಇದೆ. ಈ ಒಂದು ವಿಚಾರವನ್ನು ರಾಜ್ಯಾದ್ಯಂತ ಹೋರಾಟವನ್ನು ಮಾಡುವ ಮೂಲಕ ಹಿಂದೂಗಳನ್ನು ಒಗ್ಗಟ್ಟು ಮಾಡಬೇಕು. ಅದರ ಜೊತೆಗೆ ಅದನ್ನು ರಾಜ್ಯದ ಜನರ ಮುಂದೆ ತೆರೆದಿಡುವಂಥ ಕೆಲಸವನ್ನು ಮಾಡೋದಕ್ಕೆ ಇದೀಗ ಈ ಒಂದು ನಡೆ ರಾಜಕೀಯವಾಗಿ ಯಾವ ರೀತಿ ಪರಿಣಾಮಗಳನ್ನ ಬೀರುತ್ತೆ, ಅದರ ಜೊತೆಗೆ ಕಾಂಗ್ರೆಸ್ಗೆ ಯಾವ ರೀತಿ ಮುಳ್ಳಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.